ಅಹಂಕಾರನೂ ಬೇಕು, ಇಂದ್ರಿಯ ಅಹಂಕಾರ ಅಲ್ಲಿ ಬಂದಿ ಅಲ್ಲಿ ಬರಲಿಲ್ಲ ಅಂದ್ರೆ ಇಂದ್ರಿಯಗಳನ್ನು ಬೆರಲಿಲ್ಲ ಅಂತ ಬರೀ ಇಂದ್ರಿಯಗಳಿಂದ ಶಬ್ದವನ್ನು ಆಗುತ್ತ. ನಾನು ಶಬ್ದವನ್ನು ಕೇಳುತ್ತೇನೆ ಅಂತಾನೆ, ಶ್ರೋತಾಹಂ ಎಂಬಲ್ಲಿ ನಾನು ಕೇಳುತ್ತೇನೆ ಅಂತ. ನಾನು ಕೇಳುತ್ತೇನೆ ಅನ್ನುವಾಗ ಕೇಳುವ ಯಾವ ಶ್ರೋತ್ರೇಂದ್ರಿಯ ನಾನು ಅನ್ನುವಂತಹದ್ದು ಅದ್ರ ಜೊತೆ ಸೇರ್ಕೊಂಡಾಗ ಅಲ್ಲಿ ಅಹಂಕಾರ ಅದ್ರ ಜೊತೆ ಮಿಶ್ರಣ ಆಗಿರ್ತದೆ. ಅಹಂಕಾರ ಮಿಶ್ರಣ ಆಗಿರ್ತದೆ. ನಾನು ಕೇಳುತ್ತೇನೆ ಅಂದಾಗ ಶ್ರೋತ್ರೇಂದ್ರಿಯ ಮತ್ತು ಅಹಂಕಾರ ಎರಡು ಏನಾಗಿರ್ತಾವ, ಮಿಶ್ರಣ ಆಗಿರ್ತಾವ. ಅದಕ್ಕೆ ಯಾವ ಅಹಂಕಾರ ಏನ್ ಮಾಡ್ತದ, ಅದು ಚಿದಾಭಾಸ ಸಹಿತವಾದ ಅಹಂಕಾರ ಶ್ರೋತ್ರೇಂದ್ರಿಯದಲ್ಲಿ ಅದು ಪ್ರವೇಶ ಆಗಿ ಶಬ್ದವನ್ನು ಕೇಳ್ತಿರ್ತದ. ನಾನು ಕೇಳುತ್ತೇನೆ ಅನ್ನಬೇಕಾಗಿತ್ತಂದ್ರ ಆ ಕೇಳುವತನ ಆ ಇಂದ್ರಿಯದಲ್ಲಿರುವ ಅಹಂಕಾರ ಇವೆರಡೂ ಏನದವಲ್ಲ, ಕೇಳುತ್ತೇನೆ ಅಂದಾಗನು ಕೂಡ ನಿರ್ಗುಣ ಆತ್ಮ ಅಥವಾ ಪ್ರತ್ಯೇಗಾತ್ಮನಿಂದ ಅರಿಸಿಕೊಳ್ಳುತ್ತವೆ. ನಾನು ಅರಿಯುತ್ತೇನೆ ಅನ್ನೋದನ್ನು ಆತ್ಮ ಅರಿತಾ ಇರ್ತ. ನಾನು ಅರಿಯುತ್ತೇನೆ ಅಂತಾನಲ್ಲ, ಅರಿಯುತ್ತೇನೆ ಅಂತ ಅನ್ನಾವ ಆತ್ಮ ಅಲ್ಲ. ಅರಿಯುತ್ತೇನೆ ಅನ್ನಾವ ಅಹಂಕಾರ, ಚಿದಾಭಾಸಯುತವಾದ ಅಹಂಕಾರ. ಇಂದ್ರಿಯ ಜೊತೆ ಸೇರ್ಕೊಂಡು, ಶ್ರೋತ್ರೇಂದ್ರಿಯ ಜೊತೆ ಸೇರ್ಕೊಂಡು ನಾನು ಅರಿಯುತ್ತೇನೆ ಅನ್ನವ ಚಿದಾಭಾಸಯುತವಾದ ಅಹಂಕಾರ, ಆತ್ಮ ಅನ್ನೋದಿಲ್ಲ. ಇವೆರಡನ್ನ ಆತ್ಮ ಇದರಿಟ್ಟಾಗಿ ಬೆಳಗ್ತಿರ್ತ. ಅದಕ್ಕೆ ಶ್ರೋತಾಹಂ ಎಂಬಲ್ಲಿ ಆತ್ಮನಿಂದ ಅಹಂಕಾರ ಅರಿಸಿಕೊಳ್ತದ ಆ ಇಂದ್ರ ಜೊತೆ ಸೇರ್ಕೊಂಡು. ಮುಂದೆ ಧ್ಯಾತಾಹಂ ಎಂಬಲ್ಲಿ ಮನುಷ್ಯನ ಜೊತೆ ಸೇರ್ಕೊಂಡು ಧ್ಯಾನ ಮಾಡ್ತಿರ್ತದ. ಧ್ಯಾನ ಮಾಡಕ ಮನಸ್ಸೇ ಉಪಾಧಿ ಆಗ್ಯದ. ಮನುಷ್ಯನ ಜೊತೆ ಅಹಂಕಾರ ಸಹಿತವಾದ ಚಿದಾಭಾಸ ತಾದಾತ್ಮ್ಯತೆ ಹೊಂದಿ ಯಾವುದೋ ಒಂದು ಧ್ಯಾನ ಮಾಡಕತ್ತಾನ, ದೇವತಾ ಧ್ಯಾನ ಮಾಡಕತ್ತಾನ. ಅವಾಗಂತಾನ ಧ್ಯಾತಾಹ, ನಾನು ಧ್ಯಾನ ಮಾಡುವವನು ಅನ್ನುವಾಗನು ಕೂಡ ಆ ಧ್ಯಾನ ಮಾಡ್ಲಿಕ್ಕೆ ಉಪಾಧಿಯಾದ ಮನಸ್ಸನ್ನು ಆ ಧ್ಯಾನ ಮಾಡುವುದರಲ್ಲಿ ತೊಡಗಿದಂತ ಚಿದಾಭಾಸ ಸಹಿತವಾದ ಅಹಂಕಾರವನ್ನು ಪ್ರತ್ಯೇಗಾತ್ಮವು ಅರಿಯುತ್ತದೆ. ಅರಿತದೆ. ಅದಕ್ಕ ಪ್ರತ್ಯೇಗಾತ್ಮನಿಗೆ ಇವಾಗ ದೃಶ್ಯ ಆಗ್ಯದ. ಅಹಂಕಾರ ಏನಾಗ್ಯದ, ದೃಶ್ಯ ಆಗ್ಯದ. ಅದಕ್ಕ ಹೇಳ್ತಾರ ಅವ್ರು ಹಿಂಗ ದೃಷ್ಟಾಂತ ಕೊಡ್ತಾರ ಮುಂದವ್ರು. ಶ್ವೇತೋತ್ಪಲದ ತೆರೆದೆ ವೇದ್ಯ ಅಂತ, ಬಿಳಿ ಕಮಲ ಅಂತೆ ನಾವು ಏನ್ರಿ. ಬಿಳಿ ಕಮಲದಲ್ಲಿ ಒಂದು ವಿಶೇಷಣ ಅದ, ಒಂದು ವಿಶೇಷ. ಬಿಳಿ ಕಮಲ ಅನ್ಬೇಕಾಗಿತ್ತಂದ್ರ ಒಂದು ವಿಶೇಷಣ ಅದ, ಅದರಲ್ಲಿ ಒಂದು ವಿಶೇಷ. ಕಮಲ ಏನದ, ಇದು ವಿಶೇಷ. ಅದು ಬಿಳಿ ಬಣ್ಣ ವಿಶೇಷಣ. ನಾವ್ ಬಿಳಿ ಕಮಲ ಅನ್ಬೇಕಾಗಿತ್ತಂದ್ರ ಅಲ್ಲಿ ವಿಶೇಷಣ ವಿಶೇಷ ಎರಡು ಅರಿಸಿಕೊಳ್ತಾವ. ನೋಡವನ ನೇತ್ರಕ್ಕ ಎರಡು ಅವು ವಿಶೇಷಣ ಮತ್ತು ವಿಶೇಷ ಏನಾಗ್ತಾವ, ಎರಡು ವಿಶಿಷ್ಟ ರೂಪದಿಂದ ಅರಿಸಿಕೊಳ್ತಾವ. ವಿಶೇಷಣ ವಿಶೇಷ ಕೂಡ್ತಂದ್ರೆ ಎರಡು ಏನಾಗ್ತದ, ವಿಶಿಷ್ಟ. ಇದು ಬಿಳಿ ಕಮಲದ ಅನ್ನುವಾಗ ವಿಶೇಷಣ ಮತ್ತು ವಿಶೇಷ ಎರಡು ನೋಡವನ ನೇತ್ರದಿಂದ ಅರಿಸಿಕೊಳ್ತಾವ. ಹಂಗ ಶ್ರೋತಾಹ ಎಂಬಲ್ಲಿ ಧ್ಯಾತಾಹ ಎಂಬಲ್ಲಿ ನಾ ಕೇಳುತ್ತೇನೆ ಅನ್ನೋದ್ರಲ್ಲಿ ನಾನು ಧ್ಯಾನ ಮಾಡ್ತಾ ಇದ್ದೇನೆ ಅನ್ನುವಂತ ಈ ಪ್ರಸಂಗದಲ್ಲಿ ನಾನು ಯಾವ ಶ್ರೋತ ಧ್ಯಾತ ಮತ್ತು ದೃಷ್ಟ ಇದ್ದೇನಿ ಅನ್ನುವಂಥದ್ದು ಅಹಂಕಾರದ ಏನೈತಲ್ಲ ವಿಶೇಷಣಗಳು ಇವು. ವಿಶೇಷ ಅಹಂಕಾರ ವಿಶೇಷ. ನಾ ಶ್ರೋತ, ನಾ ಕೇಳ್ತಾ ಇದ್ದೇನೆ, ಕೇಳುವುದು ವಿಶೇಷಣ. ಅದು ಇಂದ್ರಿಯ ಮೂಲಕವಾಗಿ, ಶ್ರೋತ್ರೇಂದ್ರಿಯ ಮೂಲಕವಾಗಿ ಕೇಳೋದ ಯಾವುದು, ಅಹಂಕಾರ ಅಲ್ಲ. ಬರೀ ಇಂದ್ರಿಯ ಕೇಳ್ತದನ್ ಇಲ್ಲ. ಅಹಂಕಾರ ಸಹಿತ ಚಿದಾಭಾಸ ಅಂದ್ರ ಈ ಚಿದಾಭಾಸ ಅಷ್ಟೇ ಹೇಳ್ರಿ, ಅಹಂಕಾರನೇ ಕೇಳ್ತೀರಿ ಅಂದ್ರ ಅಹಂಕಾರ ಇದ್ದಲ್ಲಿ ಚಿದಾಭಾಸ ಇದ್ದೇ ಇರ್ಲೇಬೇಕು. ಬರೀ ಅಹಂಕಾರ ಅಷ್ಟೇ ಹೇಳ್ರಿ, ಚಿದಾಭಾಸನ ಯಾಕೆ ಕೇಳಕತ್ತೀರಿ ಅಂದ್ರ ಎಲ್ಲಿ ಅಹಂಕಾರ ಇರ್ತದ ಚಿದಾಭಾಸ ಇರ್ತದ. ಎಲ್ಲಿ ಅಹಂಕಾರ ಇರ್ತದ ಅಲ್ಲಿ ಚಿದಾಭಾಸ ಇದ್ದೇ ಇರ್ತದ. ಚಿದಾಭಾಸ ಇದ್ದಲ್ಲಿ ಅಹಂಕಾರ ಇದ್ದೇ ಇರ್ತದೆ. ಎರಡಕ್ಕೂ ಸಹಜ ತಾದಾತ್ಮ್ಯ ಸಂಬಂಧ ಅದು. ನಾವ್ ಚಿದಾಭಾಸನ ಒಪ್ಪಲಿಲ್ಲ ಅಂದ್ರು ಅಹಂಕಾರ ಒಪ್ಪೇವ್ ಅಂದ್ರೆ ಏನ್ ನಾವ್ ಬರ್ತಾನ ಅವ್ ಚಿದಾಭಾಸ ಏನ್ರಿ, ಬರ್ತಾನ. ಇಬ್ರು ಕೂಡ ಕೆಲಸ ಮಾಡ್ತಾರ ಅವ್ರು. ಅವ್ರ ನಾವ್ ಶ್ರೋತಾಹಂ ಎಂಬಲ್ಲಿ ಧ್ಯಾತಾಹಂ ಎಂಬಲ್ಲಿ ಅಂತ ಅವ್ರ ಅನ್ನವ್ರ ಎಲ್ಲಾರು
ಕೇಳವನು ನಾ ಕೇಳ್ತಾನೆ ಅನ್ನವನು ಇಬ್ರು ನಾ ಧ್ಯಾನ ಮಾಡ್ತಾನೆ ಅಂತ ಅನ್ನುವಾಗ ಇಬ್ರು ಅವ್ರ ಅನ್ನಾರ. ಇವ್ರಿಗೆನೆಲ್ಲಾರು ಇದ್ರ ಇಟ್ಕೊಂಡ್ ನೋಡ್ತಿರ್ತಾವ, ಏನ್ ಮಾಡಕತ್ತೀರಿ ನೀವು ಅಂತ ನಾವು ಆತ್ಮ ಏನ್ ಮಾಡಕತ್ತೀರಿ ನೀವು, ನಿಮ್ದೆಲ್ಲಾ ನೋಡಾತನ ಗೊತ್ತೈತ್ ನನಗ ಏನ್ರಿ, ಗೊತ್ತೈತ್ ನಂಗ. ಉಪದೃಷ್ಟ ಅಂತಾರ ಅವ್ನಿಗೆ ಏನಂತಾರ, ಉಪದೃಷ್ಟ. ಉಪದೃಷ್ಟ ಅಂದ್ರ ಸಮೀಪ ಇದ್ಕೊಂಡು ಎಲ್ಲಾನು ಅರಿತಿರ್ತಾನ, ಹೌದಿಲ್ಲ? ಸಮೀಪ ಇದ್ಕೊಂಡು ಏನ್ ಮಾಡ್ತಾನ ನಾವು, ಎಲ್ಲಾನು ಅರಿತಾನ. ಅದಕ್ಕ ಅವ ಆ ಶ್ರೋತ ಧ್ಯಾತ ದ್ರಷ್ಟ ಎನ್ನುವಂತ ವಿಶೇಷಣದಿಂದ ಕೂಡ್ಕೊಂಡಂತ ಯಾವ ವಿಶೇಷ ರೂಪದ ಅಹಂಕಾರ ಆತ್ಮನಿಂದ ಅರಿಸಿಕೊಳ್ಳುವುದರಿಂದ ಯಾವುದು ಅರಿಸಿಕೊಳ್ಳುತ್ತದೆಯೋ ಅದು ದೃಶ್ಯವಾಗಿರುತ್ತದೆ, ಮಿಥ್ಯ ಆಗಿರುತ್ತದೆ. ಹೌದ್ರಿ? ಅದು ದೊಡ್ಡ ದೊಡ್ಡ ಕೆಲಸ ಮಾಡಿದ್ರಲ್ಲ ಏನಾಗ್ಬೇಕಾಗಿತ್ರಿ? ಯಜಮಾನನ ಅಲ್ಲವ, ರಾಜಾನ ಅಲ್ಲವ, ಮಂತ್ರಿ. ಅವ ಬೇಕಾದ ಕೆಲಸ ಮಾಡ್ತಾನವ. ಯಾಕ? ಮಂತ್ರಿನ ಮಾಡ್ಬೇಕಂತ ರಾಜ ಅವನಿಗೆ ಆರ್ಡರ್ ಮಾಡಿರ್ತಾನ. ಎಲ್ಲಾ ಕೆಲಸ ಮಾಡಿಸ್ತಾನವ, ಎಲ್ಲಾರಿಗೂ ಆರ್ಡರ್ ಮಾಡ್ತಾನ. ಆದ್ರೂ ರಾಜನ ಸ್ಥಾನ ಮಂತ್ರಿಗೆ ಬರ್ತೈತೇನು? ಬರಂಗಿಲ್ಲ. ಹಂಗ ಅಹಂಕಾರ ಅನ್ನುವಂಥದ್ದು ಜಡವೇ ಅದ. ಏನೇ ಕೆಲಸ ಮಾಡ್ಲಿ, ಹೊರಗಿನ ವಿಷಯಗಳನ್ನ ಏನ ಅರಿಯಲಿ, ಆದ್ರೂ ಕೂಡ ಆತ್ಮ ಅಲ್ಲ, ಆತ್ಮ ಅಲ್ಲ. ಅದಕ್ಕೆ ಅದು ಅನಾತ್ಮದ, ದೃಶ್ಯದ, ಮಿಥ್ಯಾದ. ಆದ್ದರಿಂದ ವಿಜ್ಞಾನಮಯ ಕೋಶ ಆತ್ಮ ಅಲ್ಲ ಅಂತ ಹೇಳಿ ಹೇಳಿ. ಮುಂದ ಏನಂತಾರ ಅವರು, ಅಹಂಕಾರವು ವಿಶೇಷ ರೂಪದಿಂದ ವೇದ್ಯವಾಗುತ್ತದೆ, ಆದ್ದರಿಂದ ಜಡವಾಗಿದೆ ಎಂದು ಹೇಳಿಕೆ ಬರುವುದಿಲ್ಲ. ಏನ್ರಿ? ಅಲ್ರಿ, ಅಹಂಕಾರ ವಿಶೇಷ ಅದ್ರ 9 ಗುಣಗಳು ವಿಶೇಷಣರ ಅನ್ರಿ. ಆ ಶ್ರೋತ ಧ್ಯಾತ ಅನ್ನುವಂಥದ್ದರ ವಿಶೇಷಣ ಅನ್ರಿ. ಆದ್ರ ಅಹಂಕಾರ ವಿಶೇಷ. ಅಹಂಕಾರ ಏನಿದು? ವಿಶೇಷ. ವಿಶೇಷವಾಗಿ ವೇದ್ಯ ಅದ ಅಂತ ನೀವ್ ಹೇಳಿದ್ರಿ. ವೇದ್ಯ ಅಂದ್ರೆ ಅರಿಸಿಕೊಳ್ಳುವುದು. ವಿಶೇಷವಾಗಿದ್ರು ಇದು ವೇದ್ಯದ ಅಂತ ಹೇಳ್ತಿರಲ್ಲ. ವೇದ್ಯ ಆಗಿದ್ದು ಜಡ ಇರ್ತದ, ಅದು ಮಿಥ್ಯಾರ್ಥ ಅಂತ ಹೇಳ್ತಿರಲ್ಲ. ಹಿಂಗ್ ಹೇಳ್ಬ್ಯಾಡ್ರಿ, ಹಿಂಗ್ ಹೇಳಾಕ್ ಬರಂಗಿಲ್ಲ. ಯಾಕಂದ್ರ ಅಹಂ ಜಾನಾಮಿ, ನಾನು ತಿಳಿಯುತ್ತೇನೆ ಹೀಗೆಂದು ಅಹಂಕಾರದಲ್ಲಿ ತಿಳಿಯುತ್ತಾನ ಹಾಗೂ ದೃಕ್ ರೂಪ ಇರುವುದು ತೋರುತ್ತದೆ. ಅಲ್ರಿ, ಅಹಂಕಾರ ವಿಶೇಷ ರೂಪದಿಂದ ಅದು ವೇದ್ಯ ಅದ ಅಂತ ನೀವ್ ಹೇಳಾಕತ್ತೀರಿ. ವಿಶೇಷ ರೂಪದ ಇದ್ರು ಕೂಡ ವೇದ್ಯದ ಅಂದ್ರೆ ಅರಿಸಿಕೊಳ್ತದ ಆತ್ಮನಿಂದ ಅಂತ ಹೇಳಾಕತ್ತೀರಿ. ಹಂಗ ಹೇಳ್ಬ್ಯಾಡ್ರಿ. ಯಾಕ? ಅಹಂ ಜಾನಾಮಿ ಅನ್ನುವಾಗ, ನಾನು ತಿಳಿಯುತ್ತೇನೆ ಅನ್ನುವಾಗ, ತಿಳಿಯುತ್ತಾನ ಯಾರ್ಗೆ? ಯಾರ ಅನ್ನಕತ್ತಾರ ಇದನ್ನ ಅಹಂ ಜಾನಾಮಿ ಅಂತ? ಯಾರಂತಾರ? ಅಹಂಕಾರ ಸಹಿತ ಚಿದಾವಾಸನ ಅಂತಾರಿಲ್ಲ, ಏನ್ ಆತ್ಮ ಅಂತಾನ? ಅಹಂ ಜಾನಾಮಿ, ಹೌದಿಲ್ಲ? ಅಹಂ ಜಾನಾಮಿ ಅಂತಾನ. ಹಂಗಾರ ಅಹಂ ಜಾನಾಮಿ ಅನ್ನುವಾಗ ತಿಳಿಯುತ್ತಾನ ಅದ್ರಲ್ಲಿ ಅಹಂಕಾರದಲ್ಲಿ ಐತೆ ಅಂತ ಹೇಳ್ಬೇಕ ಬೇಡ ನೀವು? ಮತ್ ತಿಳಿಯುತ್ತಾನ ಐತೆ ಅಂದ್ಮೇಲೆ ಅದು ವೇದ್ಯ ಆಗೈತಿ, ಜಡ ಆಗೈತಿ ಅಂತ ಯಾಕೆ ಹೇಳಕತ್ತೀರಿ? ಅದಕ್ಕೆ ತಿಳಿಯುತ್ತಾನ. ಹಾಗೂ ನೀವು ದೃಶ್ಯ ಅಂತ ಹೇಳಿದ್ರಿ, ಅದಕ್ಕ ವೇದ್ಯ ಅಂದ್ಮೇಲೆ ದೃಶ್ಯ ಅಂತ ಹೇಳಿದ್ರಿ. ಅಹಂ ಜಾನಾಮಿ ಅನ್ನೋದ್ರಿಂದ ಅದ್ರಲ್ಲಿ ತಿಳಿಯುತ್ತಾನ ಐತಿ. ತಿಳಿಯುತ್ತಾನ ಇದ್ದಿದ್ದ ದೃಶ್ಯ ಹೆಂಗಾಕತಿ? ದೃಕ್ ಅಂತ ಹೇಳ್ರಿ, ಅದಕ್ಕ ದೃಕ್ ಅಂತ ಹೇಳ್ರಿ ಅಂತ ಪ್ರಶ್ನೆ ಮಾಡ್ತಾನವ. ಅದಕ್ಕ ಅಹಂಕಾರಕ್ಕನ ಆತ್ಮ ಅನ್ರಿ ಅಂತ ಶಂಕಾ ಮಾಡಿದ್ರೆ ಇದು ಸರಿ ಅಲ್ಲ. ಯಾಕಂದ್ರ ಅಹಂಕಾರ ಒಮ್ಮೊಮ್ಮೆ ಅಹಂ ಜಾನಾಮಿ ಅನುಭವ 2 ಅವಸ್ಥೆಯೊಳಗ ಅದು ಇರ್ತದೆ. ಅದು ಚಿದಾಭಾಸನಿಂದ ಕೂಡ್ಕೊಂಡು ಅಹಂಕಾರ ಅಹಂ ಹೊರಗಿನ ವಿಷಯಗಳನ್ನ ಅರಿತಿರ್ತತಿ. ಅವಾಗ ಅಹಂ ಜಾಮಿ ಅನ್ನಬಹುದು. ಆದ್ರೂ ಕೂಡ ಅದಕ್ಕೆ ಆತ್ಮ ಅನ್ನಕ್ ಬರೋದಿಲ್ಲ. ಯಾಕ? ಅದು ಜಡಾಜಡ ರೂಪವಾಗಿರುತ್ತೆ. ಅಂದ್ರ ಅರ್ಥ ವೇದ್ಯ ವೇದಕತ್ವವಾಗಿದೆ. ಗೊತ್ತಾಗ್ತದೆ? ವೇದ್ಯ ವೇದಕತ್ವ ಅಂದ್ರೆ ಅರಿಸಿಕೊಳ್ಳುವುದು ಮತ್ತು ಅರಿಯುವುದು. ಹೆಂಗ? ದೃಷ್ಟಾಂತ ಸೂನು ತಿಳಿ ನೀನು ಅಹಂ ಜಾನಾಮಿ ಎಂಬ ಅಭಿಮಾನಕ್ಕೆ ವೇದ್ಯ ವೇದಕತ್ವವನ್ನೇ ಅನುಮಾನಿಪುದು ತಪ್ತ ಜಲದಂತೆ. ಸೂನು ತಿಳಿ ನೀನಹಂ ಜಾನಾಮಿ ಎಂಬ ಅಭಿಮಾನಕ್ಕೆ ವೇದ್ಯ ವೇದಕತ್ವವನ್ನೇ ಅನುಮಾನಿಪುದು ತಪ್ತ ಜಲದಂತೆ.
ಸೋನು ಅಂದ್ರ ಎಲೆ ಶಿಷ್ಯನೇ ಕೇಳು. ನೀ ಅಹಂ ಜಾನಾಮಿ ಅನ್ನುವುದರಿಂದ ಆ ಅಹಂಕಾರಕ್ಕನ ಅರಿವುತನ ಐತಿ. ಅದಕ್ಕೆ ದೃಶ್ಯ ಅನ್ನಬಾರ್ದು ದೃಕ್ ಅನ್ರಿ ಅಂತ ಶಿಖಾ ಮಾಡಿದ್ವಿ. ಅದಕ್ಕೆ ಇವ್ರು ಹೇಳ್ತಾರ ಸೂನು ತಿಳಿ, ನೀನು ತಿಳಿ ಏನಂತ, ಅಹಂ ಜಾನಾಮಿ ಎಂಬ ಅಭಿಮಾನಕ್ಕೆ, ನಾನು ತಿಳಿಯುತ್ತೇನೆ ಅಂತಕ್ಕಲ್ಲ ಅಹಂಕಾರ ಅಂತ ಯಾವ ಅಭಿಮಾನವುಳ್ಳ ಅಹಂಕಾರ, ಅದಕ್ಕೆ ಏನ್ ಹೇಳ್ಬೇಕ್ರಿ ನಾವು? ಏನ ದೃಶ್ಯ ಅನ್ಬೇಕು, ಏನ್ ದೃಕ್ ಅನ್ನಬೇಕು ಅದಕ್ಕ ಅಂತ ಪ್ರಶ್ನೆ ಮಾಡಿದ್ರ. ಅದಕ್ಕ ಅದು ವೇದ್ಯ ವೇದಕತ್ವ ರೂಪವಾಗಿರುತ್ತದೆ. ವೇದ್ಯ ವೇದಕತ್ವ ರೂಪ ಆಗಿರುತ್ತಂದ್ರ ಅರಿಸಿಕೊಳ್ಳುವುದೂ ಐತಿ, ಅರಿಯುತನೂ ಐತಿ. ಅರಿಸಿಕೊಳ್ಳುವತನೂ ಅದಕ್ಕದ, ಅರಿಯುತನೂ ಅದ. ಹೆಂಗ? ಸಪ್ತ ಜಲದಂತೆ. ಈಗ್ರಿ ನೀರ್ ಕಾಸ್ತೀವಿ ನಾವು ಸಪ್ತ ಜಲದಂತೆ. ಸಪ್ತ ಜಲ ಅಂದ್ರೆ ಸುಡು ನೀರು, ಹೌದಿಲ್ಲ? ಬಿಸಿನೀರ್ ಸುಡು ನೀರ್ ಇರ್ತಲ್ಲ, ನೀರ ಬೆಂಕಿ ನೀರನ್ನು ಸುಡ್ತದ. ಬೆಂಕಿ ಏನ್ ಮಾಡ್ತತಿ? ನೀರನ್ನು ಕಾಸ್ತದ. ಬೆಂಕಿ ಏನ್ ಮಾಡ್ತತಿ? ನೀರನ್ನು ಕಾಸ್ತದ, ನೀರನ್ನು ಸುಡ್ತದ ಇಲ್ಲ? ನೀರ್ ಸುಟ್ಟಾಗನ ಕೆಲವು ಟೈಮ್ ನೀರು ಸುಟ್ಟಾಗನ ಉಳ್ದ ಸ್ವಲ್ಪ ಆವಿಯಾಗಿ ಹೋಗತಿ, ಈ ನೀರನ್ನು ಬಿಸಿಯಾಗಿ ಸುಡ್ತಾವ. ಬೆಂಕಿ ನೀರನ್ನು ಸುಡ್ತದ, ಆ ಸುಡುವ ನೀರು ಮುಟ್ಟದಾಗ ಸುಡ್ತದ. ಅವ್ರ ಕೈ ಹಾಕಿದ್ವಿ ಅಂದ್ರೆ ಏನಕತಿ? ಹೌದಿಲ್ಲ? ಇದು ನೀರಿಗೆ ಸುಡುವತನೂ ಅದ, ಸುಡಿಸಿಕೊಳ್ಳುವತನೂ ಅದ. ಏನ್ರಿ? ನೀರಿಗೆ ಸುಡುವತನೂ ಅದ, ಸುಡಿಸಿಕೊಳ್ಳುವತನೂ ಅದ. ಬೆಂಕಿಯಿಂದ ಸುಡಿಸಿಕೊಳ್ತದ, ಕೈ ಇಟ್ಟಾರ್ನ ಸುಡ್ತದ. ಹೌದಿಲ್ಲ? ಎರಡು ಅದಲ್ಲ? ಹಂಗ ಅಹಂಕಾರಕ್ಕ ಅರಿಸಿಕೊಳ್ಳುವತನೂ ಐತಿ, ಅರಿಯುತನೂ ಐತಿ. ಕನ್ನಡಿಯ ಮುಂಭಾಗ ಹಿಂಭಾಗದಂತೆ ಅಂತ ಹೇಳ. ಕನ್ನಡಿ ಮುಂಭಾಗ ಹಿಂಭಾಗದಂತೆ. ಕನ್ನಡಿಗೆ ಪಾರ್ಜಾ ಹಚ್ಚಿರ್ತಾರ, ಅಲ್ಲಿ ಹಿಂದ ಅದ ಏನದ ಅಂತಂದ್ರ ದೃಷ್ಟಿ ಹೋಗುದಿಲ್ಲ. ಅದಕ್ಕ ಮುಂದ್ ಹಿಂಗ್ ಹಿಡಿದು ಬಿಟ್ಟಿವಿ ಅಂದ್ರ ಕನ್ನಡಿನ, ಅದ್ ಮುಂದ್ ಇರುವಂತ ವಸ್ತುಗಳನ್ನ ಏನ್ ಮಾಡ್ತದ? ಅದ ಪ್ರಕಾಶ ತೋರಿಸ್ತಾವ. ಹಿಂದ ಪಾರ್ದಾ ಹಚ್ಚಿರ್ತಾರ, ಅದಕ್ಕೆ ಹಿಂದ ಕನ್ನಡಿಗೆ ಅದ್ ಹಿಂದ ಇದ್ದಾವನ್ ತೋರಿಸ್ತೇನೆ ಅದು. ಹೌದಲ್ಲ? ಹಿಂದಿದ್ದಾವ್ ತೋರ್ಸಂಗಿಲ್ಲ ಅದು. ಮುಂದ ಕನ್ನಡಿ ಮುಂದೆ ಯಾವ್ಯಾವ ವಸ್ತುಗಳ ತೋರಿಸ್ತದ. ಹೌದಲ್ಲ? ಹಂಗ ಆ ಕನ್ನಡಿ ಹಿಂದ ಇದ್ದ ಯಾವ ಅದಾನ, ಕನ್ನಡಿಯ ಹಿಂದ ಅರಿತಾನ. ಕನ್ನಡಿ ಹಿಂದ ಅದಾನವ, ಕನ್ನಡಿಯನ್ನ ಅರಿತಾನ, ಕನ್ನಡಿಯನ್ನು ಅರಿತಾನ. ಅದಲ್ಲ? ಕನ್ನಡಿ ಮುಂದಿದ್ದದ್ದನು ಅರಿತಾನವ. ಆದ್ರ ನಡಿ ಒಂದ್ ಏಟ ನೀ ಏನಾರ ಮಾಡ್ಕೊ ಅಂತ ಅಹಂಕಾರಕ್ಕ ನಡುವ್ ಬಿಟ್ಟಾನ. ವ್ಯವಹಾರ ಮಾಡ್ಕೋಬೇಕಲ್ಲಿ. ನೀ ಲೌಕಿಕರ ವ್ಯವಹಾರ ಮಾಡ್ಕೊ, ನೀ ಅಧ್ಯಾತ್ಮದ ವ್ಯವಹಾರ ಮಾಡ್ಕೊ, ನಡುವನಿಟ್ಟು ಅಹಂಕಾರ ಬೇಕಾಗ್ತದೆ. ಇಲ್ಲ ನಿರ್ಗುಣ ಬ್ರಹ್ಮದಲ್ಲಿ ವ್ಯವಹಾರ ನಡೆಯಂಗಿಲ್ಲ. ಬಂಧ ಮೋಕ್ಷದ ವ್ಯವಹಾರ ನಡಿಬೇಕಾಗಿತ್ತಂದ್ರೆ ನಡುವ ಸ್ವಲ್ಪ ಅಹಂಕಾರ ಬೇಕಾಗ್ತದೆ. ಆ ಅಹಂಕಾರ ಸಲುವಾಗಿ ನೀನು ಮಿಡಿಯೇಟರ್ ಅಂತ ಇಟ್ಟೇವಿ ನಾವು. ಮತ್ತೆ ನಿನ್ನ ಮಿಡಿಯೇಟರ್ ಅಂತ ಇಟ್ರ ನೀನ ನನ್ನ ಸ್ಥಾನಕ್ ನೀ ಬರಾಕತ್ತಿ ಹೆಂಗಿದ ಅರ್ಥ ಅಂತ ನಾವ್ ಆತ್ಮ. ಏನ್ರಿ? ಆತ್ಮ ಅವನ್ ಮಿಡಿಯೇಟರ್ ಅಂತ ಇಟ್ಟ. ಹೆಂಗ್ ಕನ್ನಡಿ ಮುಂಭಾಗವನ್ನ ಅದು ಪ್ರಕಾಶ ಮಾಡಿದ್ರು, ಆ ಹಿಂಭಾಗ ಇದ್ದ ಪುರುಷನನ್ನ ಆ ಕನ್ನಡಿ ಹೆಂಗ ತಿಳಿಯಂಗಿಲ್ಲವೋ, ಪ್ರಕಾಶ ಮಾಡಂಗಿಲ್ಲವೋ, ಸಾಕ್ಷಿ ಪ್ರತ್ಯೇಗಾತ್ಮ ಅಹಂಕಾರಕ್ಕಿಂತಲೂ ಒಳಗದಾನ. ಅಹಂಕಾರಕ್ಕಿಂತಲೂ ಒಳಗದಾನವ. ಎಲ್ಲಾಕು ಒಳಗಿದ್ದಾವ ಯಾರ್ರಿ? ಪ್ರತ್ಯಕ್ ಅಂಚತಿ ಗಚ್ಚತಿ ಇತಿ ಪ್ರತ್ಯೇಗಾತ್ಮ. ಒಳಗಿದ್ದಾವ ಪ್ರತ್ಯೇಗಾತ್ಮ. ಎಷ್ಟು ಒಳಗದಾನವ? ಪಂಚಕೋಶಗಳ ಒಳಗದಾನ. ಹೌದಿಲ್ಲ? ಮತ್ತೆ ಇದಕ್ಕಿಂತ ಒಳಗಿನೊಂದು ಆನಂದಮಯ ಕೋಶ ಐತಿ. ಅದನ್ನ ಬಿಟ್ಟು ನಾ ಆತ್ಮನಕತಿಯೇನ? ನಡುವದೀನಿ ಇನ್ನೊಂದ್ ದಾಟಿ ಹೋಗ್ಬೇಕು. ಆನಂದಮಯ ಕೋಶ ಅದು ಅಲ್ಲ, ಆತ್ಮ ಅಲ್ಲ ಅಂತ ಹೇಳೋರದಾರ ಮತ್ತ. ಅದಕ್ಕೆ ಇಲ್ಲಿ ಇದು ಅಹಂಕಾರ ಇದು ನಡುವ ಐತಿ. ಇದು ಅದಕ್ಕೆ ಇದು ಆತ್ಮ ಅಲ್ಲ. ವೇದ್ಯ ವೇದಕತ್ವ ಅರಿಸಿಕೊಳ್ಳುತನೂ ಅದ, ಅರಿಯುತನೂ ಅದ. ಅವಾಗ ಅರಿಯುತನ ಇದ್ದಾಗ ಅಹಂ ಜಾನಮಿ ಅಂತ. ಅಹಂ ಜಾನಮಿ ಅಂತ ಹೇಳಿದಾಗ ಅದಕ್ಕಷ್ಟಕ್ಕೆ ಆತ್ಮ ಅಂದ್ ಬಿಡ್ಬೇಕೇನೆ? ನೀ ನಿನ್ನನ್ನು ಅರಿಯೋಣ ಅದನ್ನ ಆತ್ಮ. ಆ ಅಹಂಕಾರವನ್ನು ಅರಿಯುವಂತ ಆತ್ಮ
ಸ್ವಯಂ ಪ್ರಕಾಶ. ಅದೇ ಇದರ ಅಹಂಕಾರ ವ್ಯವಹಾರವನ್ನು ಅರಿತದ. ಅಹಂಕಾರ ಏನು ಮಾಡ್ತದ ಅದನ್ನು ಅರಿತದ, ಅಹಂಕಾರ ಅಭಾವ ಆಗಿದ್ದನ್ನು ಅರಿತದ. ಒಂದ್ ನಾಟಕ ದೀಪದೊಳಗ ಅರಸು ನರ್ತಕಿ ತಾಳಧಾರಿ ಸೂರ್ಯಗಳನ್ನು ಆವರಿಸಿ ಬೆಳಗುವ ರಂಗದೆಡೆಯ ಸುಡರಂತೆ ಏನ್ರಿ ನೆರೆದ ಹಮ್ಮು ಬುದ್ಧಿ ಚಿತ್ತ ಇಂದ್ರಿಯಾದಿಗಳ ಆಚರಣ ಸಾಕ್ಷಿಕ ಏನಪ್ಪಾ ಅಂತ ಚಿತ್ತು ಆಚರಣೆ ಸಾಕ್ಷಿಕ ಚಿತ್ತು ಅಂತ ಹೇಳ್ತಾರ ಅವ್ರು. ಈಗ ರಂಗಮಂಟಪದೊಳಗ ಒಂದು ದೀಪ ಗ್ಯಾಸೋ ಏನೋ ದೀಪ ಇಟ್ಟಾರ ಅಂತ ತಿಳ್ಕೊಳ್ರಿ. ಈಗಿನ ಲೈಟ್ ಹಚ್ಚಾರ ಅಂತ ತಿಳ್ಕೊರಿ. ಅವಾಗ ಇನ್ನು ನಾಟಕ ಚಲೋ ಆಕ್ಕಿಂತ ಪೂರ್ವದಲ್ಲಿ ಅದು ಖಾಲಿ ಇದ್ದ ರಂಗಮಂಟಪವನ್ನು ಬೆಳಗುತ್ತಿತ್ತು. ನಾಟಕ ನಡೆಯುವಾಗ ಎಲ್ಲಾ ಪಾತ್ರಗಳನ್ನು ಬೆಳಗ್ಯದದು, ಹೌದಿಲ್ಲ? ಎಲ್ಲಾ ಪಾತ್ರಗಳನ್ನು ಬೆಳಗ್ಗೆ ಆ ನಾಟಕ ಮುಗೀತು ಅಂದ್ರ ಪಾತ್ರ ಮಾಡೋರೆಲ್ಲ ಇಳಿದು ಹೋಗಿ ಬಿಡ್ತಾರ. ಅವಾಗನು ಖಾಲಿ ಇದ್ದದನ್ನ ಬೆಳಗ್ತಾವ, ಹೌದಿಲ್ಲ? ಹಂಗ ಇದು ಅಹಂಕಾರ ಏನ ನಾಟಕ ಮಾಡಕತ್ತದ, ನಾಟಕ ನಡೆದದ, ಅಲ್ಲಿ ಪಾತ್ರ ಏನೇನ್ ತಗೊಂಡದದು. ಶ್ರೋತಾಹಂ ಎಂಬಲ್ಲಿ ಏನು ಶ್ರೋತೇಂದ್ರಿಯ ಅನ್ನುವಂತ ಒಂದು ಪಾಠ ತಗೊಂಡ, ಹೌದಿಲ್ಲ? ಅವಾಗೆಲ್ಲಾನು ಬೆಳಗ್ತದ. ಯಾವ್ದ ಬೆಳಗ್ತದ? ಆತ್ಮ ಬೆಳಗ್ತದ. ನಾಟಕ ನಡೆಯುವಾಗ ಪಾತ್ರಗಳನ್ನು ಬೆಳಗ್ತವ. ನಾಟಕ ಎಲ್ಲ ಮುಗಿದ್ ಹೋಗಿ ಯಾರು ಇಲ್ಲ ಅಂದ್ರ ಬೆಳಗ್ತಾವ. ಸುಸೂಕ್ತ ಅವಸ್ಥೆಯೊಳಗ ಅಹಂಕಾರನು ಇರುದಿಲ್ಲ, ಇವನು ಇಳಿದು ಹೋಗಿರ್ತಾನ. ನೋಡ್ರಿ ಏನಾಗಿರ್ತಾನ ಅಹಂಕಾರ, ಏನಾಗಿರ್ತಾವ ಸುಸೂಕ್ತ ಅವಸ್ಥೆ ಅಭಾವ ಆಗಿರ್ತಾವ. ಆ ಅಹಂಕಾರ ಅಭಾವ ಆಗಿರ್ತಾನ. ನೋಡಿ ಇದ ಒತ್ತಾಗ ನೋಡೋದ ನಾ ಇದು ಏನ್ ಮಾಡ್ತೀವಿ ನೋಡ್ರಿ. ಅಹಂಕಾರ ಏನ್ ಮಾಡ್ತದ ಸುಸೂಕ್ತ ಅವಸ್ಥೆಯೊಳಗ ಅವಿದ್ಯೊಳಗ ಅಡಗಿರ್ತದ. ಆ ಅವಿದ್ಯೊಳಗ ಅಡಗಿದ ಅಹಂಕಾರ ಅವಿದ್ಯೊಳಗ ಅಡಗಿರುತ್ತಲ್ಲ, ಅದಕ್ಕ ಆನಂದಮಯ ಕೋಶ ಅಂತಾರ. ಏನ್ರಿ ಆನಂದಮಯ ಕೋಶ ಅಂತಾರ. ಅದಕ್ಕ ಈ ಅಹಂಕಾರ ಅನ್ನುವಂಥದ್ದು ಆತ್ಮ ಅಲ್ಲ. ಅದಕ್ಕೆ ಹೇಳ್ತಾರ ಸೂನು ತಿಳಿ ನೀನಹಂ ಜಾನಾಮಿ ಎಂಬ ಅಭಿಮಾನಕ್ಕೆ ವೇದ್ಯ ವೇದಕತ್ವವನಿ ಅರಿಸಿಕೊಳ್ತಾನನು ಅದ ಅರಿತಾನ. ಅದಕ್ಕ ಅನುಮಾನಿಪು ತಪ್ತ ಜಲದಂತೆ ಅಂದ್ರೆ ಸುಡುವ ನೀರಿನಂತೆ ಅಂತ ನಿಜಗುಂಡ್ರು ಹೇಳ್ರಿ. ಎಂತ ಅನುಭವದ ಮಾತು ಹೇಳ್ತಾರ ನೋಡ್ರಿ ನಿಜಗುಂಡ್ರು. ಅದ ಶಿವಪುತ್ರಪ್ಪ ಅಜ್ಜರು ಹಂಗ ಬರ್ದಾರ. ನಿಜಗುಂಡ್ರ ಶಾಸ್ತ್ರ ಅಂದ್ರ ನಿಮಗ ಅಲ್ಲೇ ಇಲ್ಲೇ ತಿರ್ಗಾಡ್ಸಿ ಓಡಂಗಿಲ್ಲ, ಕರೆಕ್ಟ್ ಆಗಿ ಜ್ಞಾನ ಮಾಡಿಕೊಡ್ರಿ. ಇದು ಸ್ವಲ್ಪ ಚಂದ್ರೋದಯ, ವಿಚಾರ ಸಾಗರ ಕೆಲವೊಂದು ಗ್ರಂಥಗಳ ಜ್ಞಾನ ಇತ್ತಂದ್ರ ಎಕ್ದಮ್ ಆಗಿರ. ಮನುಷ್ಯ ಈ ಪ್ರಯತ್ನ ಮಾಡಿದ್ದಕ್ಕ ಶೀಘ್ರ ಫಲ ಸಿಗ್ಬೇಕು. ತೌಡು ಕುಟ್ಟಿದ್ರೆ ಎಣ್ಣೆ ಬರಂಗಿಲ್ಲ, ಹೌದಿಲ್ಲ? ಎಲ್ಲರ ಏನು ಮಾರಾಯ ಜಗತ್ ಮಿಥ್ಯ ಅನ್ನಾಕ, ಅಭಾವ ಅನ್ನಾಕ ಒಂದು ವೃತ್ತಿ ಪ್ರಭಾಕರದೊಳಗ ಮಾರಾಯ ಅನುಪಲಬ್ಧಿ ಪ್ರಮಾಣ ಇಟ್ಟಾರ. ಎಷ್ಟು ಏನೇನ್ ಕಠಿಣ, ಎಷ್ಟು ಪೇಜ್, ಎಷ್ಟು 7-8 10 15 20 ಪೇಜ್ ಜಗತ್ ಮಿಥ್ಯ ಅನ್ನಾಕ ಆ ನಮೂನಿ ನೋಡಿ ತಲಿ ಕೆಡಿಸೋದು. ಆ ನಮೂನಿ ತಲಿ ಕೆಡಿಸಿ ಸಿಗುದ ಏಟ್ರೆ ಜಗತ್ ಮಿಥ್ಯ. ನಿಜಗುಂಡ್ರು ಅಂತಾರ ನಿನ್ನಿಂದ ಅರಿಸಿಕೊಳ್ಳುವುದು ಯಾವುದು ಆತ್ಮ ಅಲ್ಲ ಏನ್ರಿ. ಅದಕ್ಕೆ ನಿಜಗುಂಡ್ರ ಶಾಸ್ತ್ರ ಬಹಳ ವೇದದ ಸಾರ, ಉಪನಿಷತ್ತುಗಳಲ್ಲಿ ಸಾರವನ್ನ ಹಿಂಡಿ ರಸ ತೆಗದಾರ ನೋಡ್ರ. ನೀ ಯಾವ್ದನ್ನ ನೀನು ಅಭ್ಯಾಸ ಮಾಡಕ್ ಹೋಗ್ಬೇಡ. ಹಿಂದಿ ಬಂದ್ರ ಅಥವಾ ನಿನಗೇನ್ರ ಅಂದ್ರ ವಿಚಾರ ಸಾಗರ ಅಭ್ಯಾಸ ಮಾಡು. ಸ್ವಲ್ಪ ಚಂದ್ರೋದಯನೂ ಇರ್ಬೇಕಿದಕ್ಕ. ಏನ್ ಕನ್ನಡದಾಗ ನೀನ್ ಇತ್ತಂದ್ರ ನೀನು ನಿಜಗುಂಡ್ರ ಅಭ್ಯಾಸ, ನಿಜಗುಂಡ್ರ ಗ್ರಂಥ ಅಧ್ಯಯನ, ಗುರುಮುಖದ ಅಂತ ಈ ರೀತಿಯಾಗಿ ಹೇಳಿದ್ರು. ಮುಂದ ಈ ಅಹಂಕಾರ ವೇದ್ಯ ವೇದಕತ್ವವಾಗಿರುವುದು ಆತ್ಮ ಮತ್ತು ಅನಾತ್ಮ ಜಡಚೇತನಾತ್ಮಕ ಉಭಯ ಸ್ವರೂಪವಾಗಿದೆ ಎಂದು ಹೇಳೋಣ. ಆಯ್ತು ಅವಂತಾನೆ ನೀವು ಏನ್ ಹೇಳಿದ್ರಿ, ಈ ಅಹಂಕಾರ ವೇದ್ಯ ವೇದಕತ್ವವಾಗಿದೆ. ವೇದ್ಯ ವೇದಕತ್ವವಾಗಿದೆ ಅಂದ್ರ ಅರಿಸಿಕೊಳ್ಳುತ್ತಾನೂ ಅದ, ಹೊರಗಿನ ವಿಷಯಗಳನ್ನ ಅರಿತಾನ. ವೇದ್ಯ ವೇದಕತ್ವವಾಗಿದೆ. ಹಿಂಗ ವೇದ್ಯ ವೇದಕತ್ವ ಆಗೈತೆ ಅಂದ್ರ ಇದು ಆತ್ಮ ಅನಾತ್ಮ ಅಂದ್ರೆ ಜಡ ಆತ್ಮ ಅನಾತ್ಮ ಅಂದ್ರೆ ಜಡಚೇತನಾತ್ಮಕ ಉಭಯ ಸ್ವರೂಪವಾಗಿದೆ. ವೇದ್ಯ ವೇದಕತ್ವ ಅಂದ್ರೆ ಜಡಚೇತನಾತ್ಮಕ ಉಭಯ ಸ್ವರೂಪವಾಗಿದೆ. ಅಂದ್ರೆ ಜಡ ಸ್ವರೂಪವಾಗಿದೆ ಅಂದ್ರೆ ಆತ್ಮ ಅನಾತ್ಮ ಸ್ವರೂಪವಾಗಿದೆ.
ಅಂತ ಹೇಳೋಣ ಆಯ್ತು. ಆದ್ರೂ ಆಗ್ಲಿ ಈ ಅಹಂಕಾರವು ದೇಹದಲ್ಲಿ ಎಲ್ಲಾ ತತ್ವಗಳಿಗೂ ಮಿಗಿಲಾಗಿರುವುದರಿಂದ ಇದಕ್ಕೆ ಆತ್ಮ ಎಂದು ತಾವು ಒಪ್ಪಬೇಕಾಗುತ್ತದೆ ಶಂಕವನ್ನು ಮಾಡಿದ್ದಾರೆ. ಅವ ಎಂತಾನ, ಈ ಅಹಂಕಾರಕ್ಕ ವೇದಕತ್ವವನ್ನ ಹೇಳಿ ಇದು ಜಡಚೇತನಾತ್ಮಕವಾಗಿದೆ, ಜಡ ಸ್ವರೂಪವಾಗಿದೆ. ಇದಕ್ ಬರೀ ಜಡ ಅನ್ನಕ್ಕೂ ಬರಂಗಿಲ್ಲ, ಈ ಕಡೆ ಬರೀ ಚೇತನ ಅನ್ನಕ್ಕೂ ಬರಂಗಿಲ್ಲ. ಇದು ಒಮ್ಮೆ ಜಡ ಚೇತನ, ಹೊರಗಿನ ವಿಷಯಗಳನ್ನ ಅರಿಯುವುದರಿಂದ ಚೇತನ ಅಂತ ಅನಿಸ್ಕೊಂತದ, ಆತ್ಮನೆಂದ ಅರಿಸಿಕೊಳ್ಳುವುದರಿಂದ ಜಡ ಅನಿಸ್ಕೊಂತ. ಹಿಂಗ ಚೇತನಾತ್ಮಕ ಅಂತ ಹೇಳಿ ನೀವ್ ಇದಕ್ಕ ಏನ್ ಮಾಡಿದ್ರಿ, ದೇಹದಲ್ಲಿ ಮಿಥ್ಯಾಕರಿಸಿದ್ರು ಕೂಡ ಹೇಳಿದ್ರಿ. ಆದ್ರೂ ಆಗ್ಲಿ, ನೀವೇನು ಜಡಚೇತನಾತ್ಮಕ ಅಂತ ಹೇಳಿರಿ ಆದ್ರೂ ಆಗ್ಲಿ. ಆದ್ರ ಈ ಅಹಂಕಾರ ಅನ್ನುವಂಥದ್ದು ಇದು ಎಲ್ಲಾ ತತ್ವಗಳಿಗಿಂತ ಬಿಗಿರದು. ಅಂದ್ರೇನು, ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಗಳಲ್ಲಿ ಎಷ್ಟು ತತ್ವಗಳದಾವಲ್ಲ, ಈ ತತ್ವಗಳಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಅಹಂಕಾರ. 25 ತತ್ವ ಸ್ಥೂಲ ಶರೀರ, 17 ತತ್ವ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದಲ್ಲಿ ಬರುವ ತತ್ವಗಳಾಗ್ಲಿ ಅಥವಾ ಈ ಸ್ಥೂಲ ಶರೀರದಲ್ಲಿ ಬರುವಂತ ತತ್ವಗಳಾಗ್ಲಿ, ಎಲ್ಲಕ್ಕಿಂತ ಶ್ರೇಷ್ಠ ಯಾವ್ದದಪ್ಪ ತತ್ವಗಳಲ್ಲಿ ಅಂದ್ರೆ ಈ ಅಹಂಕಾರ. ಈ ಅಹಂಕಾರ ಇರ್ಲಿಲ್ಲ ಅಂದ್ರೆ ಈ ಹೊರಗಿನ ವ್ಯವಹಾರ ಯಾವುದು ನಡೆಯಂಗಿಲ್ಲ. ಅಂದ್ರೆ ಈ ತತ್ವಗಳಲ್ಲಿ ಇದು ಶ್ರೇಷ್ಠವಾಗಿರೋದ್ರಿಂದ ಇದಕ್ಕೆ ಯಾಕೆ ಆತ್ಮ ಅನ್ಬಾರ್ದು ನೀವು? ಆತ್ಮ ಅಂದ್ರಲ್ಲ, ಎಲ್ಲಾ ತತ್ವಗಳಿಗಿಂತ ಇದು ಶ್ರೇಷ್ಠ ಅದ. 25 ಅಥವಾ 17 ತತ್ವಗಳ ಶ್ರೇಷ್ಠ ಅದ ಅಂತ ಆತ್ಮ ಅಂದ್ರಲ್ಲ ಅಂತಂದ್ರ ಅದು ಬರೋದು ಹಂಗ ಹೇಳಾಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಏನಂತ, ಯಾಕೆಂದ್ರೆ ಇದು ಜಾಗೃತ್ ಮತ್ತು ಸ್ವಪ್ನ ಅವಸ್ಥೆಗಳಲ್ಲಿ ತೋರ್ತದ, ಸುಸುಪ್ತ ಅವಸ್ಥೆಯಲ್ಲಿ ಅಡಗ್ತದೆ. ಇದಕ್ಕ ನಾವು ಅಭಾವ ರೂಪ ಅಂದ್ರೆ ಭಾವಗಳಿಂದ ಕೂಡಿತ ಮೇಲೆ ಇದಕ್ಕ ನಾವು ಅನಾತ್ಮನ ಅನ್ಬೇಕು ವಿನಃ ಆತ್ಮ ಅನ್ನಕ. 3 ಅವಸ್ಥೆಗಳಲ್ಲಿ ಯಾವುದು ಇರುತ್ತದೆ ಅಥವಾ 3 ಶರೀರಗಳಲ್ಲಿ ಯಾವುದು ಅನುಸೂತವಾಗಿರುತ್ತದೆ ಆತ್ಮ ಅನ್ನಬೇಕು. ಜಾಗ್ರ, ಸ್ವಪ್ನ, ಸುಸುಪ್ತಿ, ಆಮೇಲೆ ಸ್ಥೂಲ, ಸೂಕ್ಷ್ಮ, ಕಾರಣ, ಈ 3 ಶರೀರಗಳಲ್ಲಿ ಆತ್ಮ ಅದಾನಿಲ್ಲ, ಅನುಸೂತವಾಗಿಲ್ಲ. ಅದಕ್ಕ ಆತ್ಮ ಹಂಗಿದ್ದವನೇ ಆತ್ಮ. ಇದು ಎಲ್ಲಾ ತತ್ವಗಳಲ್ಲಿ ಶ್ರೇಷ್ಠವಾಗೈತೆ ಅಂದ್ರ ಇದು ಸುಸುಪ್ತ ಅವಸ್ಥೆಯೊಳಗೆ ಇರುವುದಿಲ್ಲ. ಇದು ಸುಸುಪ್ತ ಅವಸ್ಥೆಯೊಳಗೆ ಇರಂಗಿಲ್ಲ, ಅದಕ್ಕೆ ಆತ್ಮ ಅನ್ನಕ ಬರಂಗಿಲ್ಲ ಅಂತ. ಜಡವೆಂತು ತನ್ನೊಡಲಾಗಿ ಜಾಗ್ರಾದಿಯೊಡನೆ ಅಹಂ ಎಂದು ತೋರಿ ಸುಪ್ತಿಯೋಳ್ ಅಹಂ ಇದು ಅಡಗಿ ದೃಶ್ಯತ್ವವಿಹುದು ಐಸೆ ಅಂತಾರೆ. ಏನಂತ, ಜಡವ ಅಜಡವಿಂತು ಅಂದ್ರ ಜಡ ಮತ್ತು ಅಜಡ ಹಿಂಗ ಹೇಳಿಸಿಕೊಂಡು ತನ್ನೊಡಲಾಗಿ ಅಂದ್ರೆ ಅದರ ಸ್ವರೂಪವಾಗಿ. ಅಹಂಕಾರ ಇದಕ್ಕ ಬರೀ ಜಡ ಅಂತ ಅಂದ್ರನು ಬರೋದಿಲ್ಲ, ಬರೀ ಅಜಡ ಅಥವಾ ಚೇತನ ಅಂದ್ರನು ಬರಂಗಿಲ್ಲ. ಬರೀ ಜಡ ಇದ್ದಿದ್ರ ಹೊರಗಿನ ಇಂದ್ರಿಯಾದಿಗಳಲ್ಲಿ ಸೇರ್ಕೊಂಡು ಅಹಂ ಜಾನಾಮಿ, ನಾ ಕೇಳುತ್ತೇನೆ, ನಾ ಮುಟ್ಟುತ್ತೇನೆ, ನಾ ಮೂಸಿಸುತ್ತೇನೆ ಅಂತ ಇಂದ್ರಿಯಗಳಿಂದ ಜ್ಞಾನ ಮಾಡ್ಕೋಬೇಕಾಗಿತ್ತು ಅಂದ್ರೆ ಈ ಅಹಂಕಾರ ಅದರಲ್ಲಿ ಇದ್ರನ ಆಗ್ತತಲ್ಲ, ಆ ಇಂದ್ರಿಯಗಳಲ್ಲಿ ಇದ್ರೆ ಆಗ್ತದೆ. ಅದಕ್ಕೆ ಬರೇ ಜಡ ಇದ್ರೆ ಈ ವ್ಯವಹಾರ ನಡೀತಿದ್ದಿಲ್ಲ. ಇದಕ್ ಬರೀ ಚೇತನರ ಅಂತೀರೇನು? ಇಲ್ಲ, ಅಹಂಕಾರ ಆತ್ಮನಿಂದ ಅರಿಸಿಕೊಳ್ತದೆ. ಆದ್ರಿಂದ ಇದ್ರ ಸ್ವರೂಪ ಏನದ ಅಂದ್ರೆ ಜಡ ಜಡ ಅಜಡ, ಜಡ ಮತ್ತು ಅಜಡ. ಹಿಂಗ ಜಡ ತನ್ನ ಸ್ವರೂಪವಾಗಿದ್ದಂತ ಈ ಆತ್ಮ, ಅದು ಅಹಂಕಾರ ಏನ್ ಮಾಡ್ತದ? ಅಹಂಕಾರ ಜಡ ಮತ್ತು ಅಜಡ ಸ್ವರೂಪವಾದಂತ ಅಹಂಕಾರ ಜಾಗ್ರಾದಿ ಒಡನೆ ಅಹಂ ಎಂದು ತೋರಿ. ಜಾಗ್ರಾದಿ ಅನ್ನೋದ್ರಿಂದ ಜಾಗ್ರ ಮತ್ತು ಸ್ವಪ್ನಾವಸ್ಥೆ 2 ಅವಸ್ಥೆ ತಗೋಬೇಕು. ಜಾಗ್ರಾದಿಯೊಡನೆ ಅಂದ್ರೆ ಜಾಗೃತಾವಸ್ಥೆಯೊಳಗ ಅಹಂಕಾರ ಇಂದ್ರಿಯ ಜೊತೆ ಸೇರ್ಕೊಂಡು ಹೊರಗಿನ ವಿಷಯಗಳನ್ನ ಅರಿತದೆ. ಅದು ಹೊರಗೆ ಬರ್ತದೆ ಅಹಂಕಾರ. ಆ ಅಹಂಕಾರ ವೃತ್ತಿ ಇಂದ್ರಿಯಗಳ ಮೂಲಕವಾಗಿ ಏನ್ ಮಾಡ್ತದೆ? ಅದು ಹೊರಗೆ ಬಂದು ವಿಷಯಗಳನ್ನ ಅರಿತದೆ. ಅದಕ್ಕೆ ಜಾಗೃತಾವಸ್ಥೆ ಅಂತ. ಸ್ವಪ್ನಾವಸ್ಥೆಯೊಳಗ ಈ ಅಹಂಕಾರ ಇಂದ್ರಿಯ ಮೂಲಕ ಹೊರಗೆ ಬರಂಗಿಲ್ಲ, ಒಳಗೆ ಒಂದು ಸೃಷ್ಟಿ ರಚನೆ ಮಾಡ್ತಾರೆ. ಸ್ವಪ್ನದ ಸೃಷ್ಟಿ ಅಂತಾರ. ಒಳಗೊಂದು ಸೃಷ್ಟಿ ರಚನೆ ಮಾಡಿ ಆ ಒಂದು ಸ್ವಪ್ನಾವಸ್ಥೆಯಲ್ಲೂ ಕೂಡ ಅಹಂ
ನಾನು ನಾನು ಅಂತ ಕಲ್ಪಿತವಾಗಿ ಅಲ್ಲಿ ವ್ಯವಹಾರ ಮಾಡ್ತಾರೆ. ಅಲ್ಲಿನೂ ನಾನು ನಾನು ಅಂತ ಪ್ರತೀತಿ ಆಗ್ತದೆ. ಎಲ್ಲೇ ಸ್ವಪ್ನ ಅವಸ್ಥೆ ಮತ್ತ ಈ ಜಾಗೃತ ಅವಸ್ಥೆಯೊಳಗು ನಾನು ನಾನು ಅಂತ ವ್ಯವಹಾರ ನಡೀತದೆ. ಹಿಂಗ ಎರಡು ಅವಸ್ಥೆಯೊಳಗ ತೋರ್ತತಿದ್ರು. ಆದ್ರ ಸುಸುಪ್ತ ಅವಸ್ಥೆಯೊಳಗ ಈ ಅಹಂಕಾರ ತೋರಂಗಿಲ್ಲ. ಸುಸುಪ್ತ ಅವಸ್ಥೆಯೊಳಗ ಈ ಅಹಂಕಾರ ಅವಿದ್ಯೆಯೊಳಗ ಅಡಗಿರ್ತದೆ. ಅದಕ್ಕ ಇದು ಆತ್ಮ ಅಲ್ಲ. ಎರಡ್ ಅವಸ್ಥೆ ತೋರಿ ಒಂದ್ ಅವಸ್ಥೆ ತೋರ್ಲಿಲ್ಲ ಅಂದ್ರ ಇದು ಆತ್ಮ ಅಲ್ಲ ಅಂತ ಹೇಳ್ತಾ. ಅದಕ್ಕ ಅಹಂಕಾರ ಇದು ಅಭಾವ ರೂಪವಾಗಿದೆ. ಏನ್ರಿ ಘಟ ಒಂದ್ ಜಗದಾಗ ಇಟ್ಟಿದ್ವಿ ಅಂದ್ರ ಆ ಘಟ ಅರಿಸಿಕೊಳ್ತದ. ಆ ಜಗದಾಗ ಈ ಘಟ ಐತಿ ಅಂತ ಕಣ್ಣಿಲೆ ಅರಿಸಿಕೊಳ್ತದ. ಅದೇ ಜಗದಾಗ ಘಟ ಎಲ್ಲಿಲ್ಲ ಅಂದ್ರ ಆ ಜಗದಲ್ಲಿ ಘಟದ ಅಭಾವ ಇದೆ ಅಂತ ಅರಿಸಿಕೊಳ್ತದ. ಹಂಗಾರ ಘಟ ಸದಾ ಭಾವವಾಗಿರುತ್ತದೆಯೋ ಸದಾ ಅಭಾವವಾಗಿರುತ್ತದೆ ಅಂದ್ರೆ ಒಂದು ಜಗದಾಗ ಅಂದ್ರ ಅದು ಸದಾ ಅಭಾವ ಅಂತಾನು ಅನ್ನಕ್ ಬರ್ತಲ್ಲ. ಯಾಕ ಆ ಜಗದಾಗ ಇರ್ತೇವೆ ನಾವು. ಸದಾ ಭಾವ ಅಲ್ಲೇ ಇರ್ತಂದ್ರ ನಾನು ಎಲ್ಲ ಹಂಗಿಲ್ಲ. ನೀರ್ ತಗೊಂಡ್ ಹೋಗ್ತೀವಿ. ನೀರಿಗೆ ತಗೊಂಡ್ ಹೋದಾಗ ಆ ಜಗದಾಗ ಅಭಾವ ಆಗಿರ್ತದೆ. ಅದನ್ನ ತಂದು ಆ ಜಗದಾಗ ಇಟ್ಟಿವಿ ಅಂದ್ರೆ ಅದು ಭಾವ ಆಗಿರ್ತದೆ. ಅದಲ್ಲ ಆ ಘಟ ಆ ಒಂದ್ ಜಗದಾಗ ಭಾವಗಳಿಂದ ಹೆಂಗ ಹರಿಸಿಕೊಳ್ತದೋ ಹಂಗ ಎರಡ್ ಅವಸ್ಥೆಯೊಳಗ ಇದನ್ನು ಅಹಂಕಾರನ ಹೊರಗ ಇದು ವ್ಯವಹಾರ ಮಾಡ್ತಾರೆ. ಅವಾಗ ಭಾವ ರೂಪ ಅಂತ. ಮೂರನೇ ಅವಸ್ಥೆಯೊಳಗ ಇದೇನ್ ಮಾಡ್ತತಿ ಅವಿದ್ಯೊಳಗ ಅಡಗ್ತದೆ. ಅದು ಅಭಾವ. ಅದಕ್ಕ ಭಾವಗಳಿಂದ ಕೂಡ್ಕೊಂಡದಿದು. ಅದಕ್ಕೆ ಇದು ಆತ್ಮ ಅಲ್ಲ ಅಂದ್ರ ಸುಸುಪ್ತ ಅವಸ್ಥೆಯೊಳಗ ಇಲ್ಲದಂಗ ಆಗ್ತತಿ. ಮತ್ತ ಮುಂದ ಜಾಗೃತ ಉತ್ಪತ್ತಿ ಆಗ್ತದೆ. ಹಿಂಗ ಭಾವಗಳಿಂದ ಕೂಡಿಕೊಂಡಿರೋದ್ರಿಂದ ಇದು ಆತ್ಮ ಅಲ್ಲ ಅಂತ ಹೇಳಿ. ಈ ರೀತಿಯಾಗಿ ಅಹಂಕಾರ ಜಡ ರೂಪದಿಂದ ದೃಕ್ ರೂಪದಿಂದ ಅರಿಸಿಕೊಳ್ಳುತ್ತಾ ಉತ್ಪತ್ತಿ ನಾಶಗಳಿಂದ ಕೂಡ್ಕೊಂಡ. ದೃಶ್ಯ ಅಂತೇವಿ ದೃಕ್ ಅಂತೇವಿ. ಆತ್ಮನಿಂದ ಅರಿಸಿಕೊಂಡಾಗ ದೃಶ್ಯ ಅಂತೇವಿ. ಹೊರಗಿನ ವಿಷಯಗಳನ್ನ ಅರಿಯೋದ್ರಿಂದ ದೃಕ್ ಅಂತೇವಿ. ಎರಡ್ ಅವಸ್ಥೆಯೊಳಗಿರೋದ್ರಿಂದ ಭಾವ ಅಂತೇವಿ. ಮೂರನೇ ಅವಸ್ಥೆಯೊಳಗ ಇಲ್ಲ ಅಂದಾಗ ಅಭಾವ ಅಂತೇವಿ. ಹಿಂಗ ಉತ್ಪತ್ತಿ ನಾಶಗಳಿಂದ ಕೂಡಿಕೊಂಡಿರುವುದರಿಂದ ಅಹಂಕಾರ ಅನ್ನುವಂಥದ್ದು ಆತ್ಮ ಅಲ್ಲ ಅಂತ ಹೇಳ್ತಾರೆ. ಇಂತುದಿಸಿ ಅಡಗುತ್ತಿಹುದು ಅಂತಾಗಿ ಆತ್ಮನೆಂದು ಎಂತುವರೆಯ ಬರ್ಪುದು ಅಹಂ ಈ ಪರಿಯಳು ಸಂತ ನೀನಿ ಈ ಕ್ರಮವನ್ನು ಇಲ್ಲಿ ಅಂತ. ಸಂತ ಅಂದ್ರಲ್ಲ, ಸಂತ ಅಂದ್ರೆ ಎಲೆ ಸಜ್ಜನನೇ. ಸಜ್ಜನ ಮನುಷ್ಯನಿಗೆ ಏನಂತಾರ್ಲಿ ಸಂತ ಅಂತ. ಹೌದು. ಮುಮುಕ್ಷು ಸಜ್ಜನನಾಗಿರುತ್ತಾನೆ. ಸಜ್ಜನನಾದವನೇ ಮುಮುಕ್ಷು ಆಗುತ್ತಾನೆ. ಮುಮುಕ್ಷುವಿನಲ್ಲಿ ಎಲ್ಲಾ ದೈವಿ ಗುಣಗಳು ಇರ್ಬೇಕು. ದೈವಿ ಗುಣಗಳಿದ್ರ ಮುಮುಕ್ಷು. ವಿವೇಕ, ವೈರಾಗ್ಯ, ಶಮ, ದಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಮೊದಲಾದಗಳು ಇರ್ತಾವ. ಹೌದು. ಆಮೇಲೆ ಇವೆಲ್ಲ ನಿರಭಿಮಾನತೆ, ಸತ್ಯ, ಆಮೇಲೆ ಇವೆಲ್ಲ ಇವೆಲ್ಲ ಇದ್ರನ ಮುಮುಕ್ಷು ಅಂತಾರ. ಅಂದ್ರ ಒಂದ್ ಏನ್ ಇರ್ತತಿ, ಸಜ್ಜನಲ್ಲಿ ಸದಾಚಾರ ಇರ್ತದ, ದೈವಿ ಭಕ್ತಿ ಇರ್ತದ, ಪರಮಾತ್ಮ ನಾಮ ಜಪ ಇರ್ತದ. ಹೌದು. ಆಮೇಲೆ ಗುರು ಹಿರಿಯರಲ್ಲಿ ಶ್ರದ್ಧಾಭಾವ ಇರ್ತದೆ. ಅವನಿಗೆ ಸಜ್ಜನ ಅನ್ಬೇಕು. ಅಂತವನಿಗೆ ಮುಮುಕ್ಷು ಅನ್ಬೇಕು. ಅದಕ್ಕ ಇಲ್ಲಿ ಸಂತ ಅಂತ ಕರೆಯುವುದರಿಂದ ಮುಮುಕ್ಷು ಸದಾಚಾರಿ ಆಗಿರುತ್ತಾನೆ ಅಂತ. ಈ ರೀತಿಯಾಗಿ ಎಲೆ ಸಜ್ಜನನೇ ಇಂತುದಿಸಿ ಅಡಗುತ್ತಿಹುದಂತಾಗಿ. ಯಾವುದು ಅಹಂಕಾರ. ಎಲ್ಲ ಮ್ಯಾಲ ಹೇಳ್ಕೊಂತ ಬಂದ್ರಲ್ರಿ. ಒಮ್ಮೆ ಉದಿಸಿ ಅಡಗುತ್ತಿಹುದಾಗಿ. ಎರಡ್ ಅವಸ್ಥೆಯೊಳಗ ಉದಿಸ್ತದ, ಮೂರನೇ ಅವಸ್ಥೆಯೊಳಗ ಅಡಗ್ತದ. ಸುಸುಪ್ತ ಅವಸ್ಥೆಯೊಳಗ ಅಡಗ್ತದ. ಸುಸುಪ್ತ ಅವಸ್ಥೆ ಮುಗಿತು ಅಂತಂದ್ರ ಕರ್ಮ ಮುಗಿತು ಅಂದ್ರೆ ಸುಸುಪ್ತ ಅವಸ್ಥೆ ಇದ್ದು ಮತ್ತೆ ಜಾಗೃತ ಅವಸ್ಥೆಯೊಳಗ ಮತ್ತೆ ಉತ್ಪತ್ತಿ ಆಗ್ತದೆ. ಸ್ವಪ್ನಾವಸ್ಥೆಗೂ ಇರ್ತದೆ. ಮತ್ತು ಸುಸುಪ್ತಿಯೊಳಗ ಮತ್ತೆ ಅಡಗ್ತದೆ. ಅದಕ್ಕೆ ಎಂತೂ ಉದಿಸಿ ಅಡಗುತ್ತಿಹುದು ಅಂತಾಗಿ ಹಿಂಗಿರುವುದರಿಂದ ಅಂದ್ರೆ ಉತ್ಪತ್ತಿ ನಾಶಗಳಿಂದ ಕೂಡಿಕೊಂಡಿರುವುದರಿಂದ ಆತ್ಮನೆಂದು ಎಂತೊರೆಯ ಬರ್ಪುದು. ಇದು ಉತ್ಪತ್ತಿ ನಾಶದಿಂದ ಕೂಡ್ಕೊಂಡದ ಅಂದ್ಮೇಲೆ ಇದಕ್ಕೆ ಆತ್ಮ ಅಂತ ಹೆಂಗ್ ಹೇಳ್ಬೇಕು? ಆತ್ಮನಿಗೆ ಉತ್ಪತ್ತಿ ನಾಶ ಐತೇನು? ಎಂದರ ಉತ್ಪತ್ತಿ ಎಂದರ ನಾಶ ಆತ್ಮನಿಗೆ ಐತೇನು? ಹಂಗೆ ಹೌದಲ್ಲ. ನಾ ಸತ್ವ ವಿದ್ಯತೆ ಭಾವ ನ ಅಭಾವ ವಿದ್ಯತೆ. ಯಾವುದು ಸದಾ ಇರುತ್ತದೆಯೋ ಅದಕ್ಕೆ ಇಲ್ಲದಿರುವಿಕೆ ಇಲ್ಲ.
ಯಾವುದು ಇರುವುದಿಲ್ಲವೋ ಅದಕ್ಕೆ ಇರುವಿಕೆ ಇಲ್ಲ. ಏನ್ರಿ, ಆತ್ಮ ಸದಾ ಇರ್ತದ, ಅದಕ್ಕೆ ಇಲ್ಲದಿರುವಿಕೆ ಇಲ್ಲ. ಆತ್ಮ ಉತ್ಪತ್ತಿನ ಆಶೆಗಳಿಂದ ಕೂಡಿಕೊಂಡತೇನು ಇಲ್ಲ. ಆತ್ಮ ಅಂದ್ರೆ ನನ್ನ ಆತ್ಮ, ನಾನೇ ಆತ್ಮ, ಎಲ್ಲರ ಕಡಲ್ಲಿ ತೋರುವಂತ ಆತ್ಮ, ಶುದ್ಧ ಚೇತನ, ನಿರ್ಗುಣ ಬ್ರಹ್ಮ, ಸದಾ ಬೆಳಗುತ್ತಾ ಇರ್ತದ, ಸದಾ ಎಲ್ಲದಕ್ಕೂ ಅಧಿಷ್ಠಾನವಾಗಿದೆ. ಯಾವ ಬದಲಾವಣೆಯೂ ಇಲ್ಲ, ಉತ್ಪತ್ತಿ ನಾಶ ಇಲ್ಲ, ಅದು ಸ್ವಯಂ ಪ್ರಕಾಶ ಆಗ್ಯದ ಅಂತ ಆತ್ಮ. ಅದು ಅದಕ್ಕೆ ಅದೇ ಒಂದು ಸತ್ಯವಾದದ್ದು. ಆದ್ರ ಇದು ಉತ್ಪತ್ತಿ ನಾಶವುಳ್ಳ ಅಹಂಕಾರ, ಇದಕ್ಕೆ ಆತ್ಮ ಅಂತ ಹೆಂಗ್ ಹೇಳ್ಬೇಕು ಅಂತ ಹೇಳ್ತಾರ. ಅದಕ್ಕ ಎಂತೊರೆಯ ಬರ್ಬೋದು, ಈ ಅಹಮು ಏನ್ರಿ, ಈ ಪರಿಯಳು ನೀನು ಈ ಕ್ರಮವನ್ನು ಇಲ್ಲಿ ಈ ಹಿಂಗೈತಿ ಇದರ ಸ್ವರೂಪ, ಈ ಈ ರೀತಿಯಾಗಿ ತಿಳ್ಕೊ ಕ್ರಮದಿಂದ ಇದಕ್ಕೆ ಅಹಂಕಾರಕ್ಕೆ ಆತ್ಮ ಅನ್ನಕ ಬರುವುದಿಲ್ಲ ಅಂತ ಏನ್ ಹೇಳಿದ್ರು. ಹೇಳಿ ಸಂಧಿಯನ್ನು ಮುಗಿಸ್ತಾರೆ. 4ನೇ ಸಂಧಿ ಮುಕ್ತಾಯ. ಇನ್ನ ಇಷ್ಟೆಲ್ಲ ಹೇಳಿದ ಅಹಂಕಾರಕ್ಕೆ ಆತ್ಮ ಅಂತ ಹೇಳಕ್ ಬರುದಿಲ್ಲ, ಅದು ಅನುಚಿತ, ಅದ ಆತ್ಮ ಅಂದ್ರ ಅನುಚಿತ ಆಗ್ತದ ಅಂತ ಹೇಳಿದ್ರು. ಸಂಧಿ ಎಷ್ಟದ, ಉತ್ತಮರು ಮೆಚ್ಚುವ 58 ಪದದೊಡನೆ ಬಿತ್ತರಂ ಬಡೆದ ಸೂತ್ರಂಗಳು 5 ರಚಿಸಿತ್ತು. 4ನೆಯದು ಇದು ಸಂಧಿ. ಈ 4ನೇ ಸಂಧಿ ಉತ್ತಮರು ಮೆಚ್ಚುವ, ಜ್ಞಾನಿಗಳು, ಉತ್ತಮರು ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳು ಅದನ್ನ ಮೆಚ್ಚುವಂತೆ ನಾನು ಹೇಳ್ತೇನೆ ಅಂತ. ನಿಜವಾಗ್ಲೂ ಜ್ಞಾನಿಗಳು ತಲೆ ತೂಗಬೇಕು ಅಷ್ಟಂತ ವಿಷಯನ ಹೇಳ್ತೀನಿ ಅಂತ ಉತ್ತಮರು ಮೆಚ್ಚುವಂತ ಇದು. ಈ ಸಂಧಿಯೊಳಗ 5 ಸೂತ್ರಗಳದಾವ. 5 ಸೂತ್ರಗಳಲ್ಲಿ ಏನದಾವ ಅಂತಂದ್ರ 58 ನುಡಿಗಳ. ಏನ್ರಿ, 58 ನುಡಿಗಳು. 58 ನುಡಿಗಳಂದ್ರೆ ಎಲ್ಲಾ ಸಂಧಿ ಸೇರ್ ಕಾಣ್ತದೆ. ಬರೀ 4ನೇ ಸಂಧಿದಷ್ಟ ಈಗ ಅಲ್ಲ ಕಾಣ್ತದೆ. ಲೆಕ್ಕ ಮಾಡಿ ನೋಡ್ ಗೊತ್ತಾಗ್ತದೆ. ಏನ್ರಿ, ಈಗ 1ನೇ ಪದ್ಯದೊಳಗೆ ಎಷ್ಟು ನುಡಿಗಳು ಅದಾವ, 2ನೇ ಪದ್ಯ ಎಷ್ಟು ನುಡಿ ಅದಾವ. ಹೌದ್ ತೋರಿ, ಎಲ್ಲಾದ್ರು ಸೇರಿ 58 ಮಾಡ್ಯಾರ. ಅಂದ್ರ ಹಿಂದಿನ ಎಲ್ಲ ತಗೊಂಡ್ ಬಂದಾರ. ಆದ್ರ ಸೂತ್ರಗಳು ಮಾತ್ರ ಇದ್ರಾಗ 5 ಅದಾವ. ಸೂತ್ರ ಅಂದ್ರ ಪದ್ಯಗಳು, ಸೂತ್ರ ಪದ್ಯ. ಅದಕ್ಕ ಇದು ಎಷ್ಟದಪ್ಪ, ಒಂದೊಂದ್ ಸಂಧಿದ ತಗೊಂಡಾರ, ಒಂದೊಂದ್ ಸಂಧಿದ ಅಭಿಪ್ರಾಯ ತಗೊಂಡಾರ. 4ನೇ ಸಂಧ್ಯಾಗ 58 ನುಡಿಗಳು. ಏನ್ರಿ, 4ನೇ ಸಂಧ್ಯಾಗ ಎಷ್ಟು, 58 ನುಡಿಗಳು. ಟೋಟಲಿ 5 ಸೂತ್ರಗಳು, 4ನೇ ಸಂಧಿ ಎಲ್ಲ ಸೇರಿ 58 ನುಡಿಗಳು ಅಂತ. 1ನೇ ಈಗ ನೋಡ್ರಿ, 4ನೇ ಸಂಧಿ 1ನೇ ಸೂತ್ರ ಚಲೋ ಆತಲ್ಲ. 1ನೇ ಸೂತ್ರ ಚಲೋ ಆತ. 1ನೇ ಸೂತ್ರ ಚಲೋ ಆದ್ರ ಅದ್ರ ಕೊನೆಗೆ ಏನ್ ಬರ್ದಾರ ಅವರು, ಎಷ್ಟ್ ನುಡಿಗಳು ಅಂತ ಬರ್ದಾರ 1ನೇ ಸೂತ್ರದೊಳಗ. ಆ ಪ್ರಶ್ನೆ ಮಾಡ್ತಾನಲ್ಲ, 1ನೇ ಸೂತ್ರದೊಳಗ 5 ನುಡಿ ಅದಾವ, ಹೌದಾ. 2ನೇ ಸೂತ್ರದೊಳಗ 2ನೇ ಸೂತ್ರದೊಳಗ 10 ಅದಾವ. 5 10 ಕೂಡಿ 15 ಇಲ್ಲಿ ಬರ್ದಾರ. ತ್ರಿವಿಧಿ 15 ಇನ್ನಿದ್ ತಗೊಂಡಾರ, ಹೌದಿಲ್ಲ. ಒಟ್ಟ 4ನೇ ಸಂಧಿ ಅದು ಸೂತ್ರಗಳು ಎಷ್ಟದಾವ, ಉತ್ತಮರು ಮೆಚ್ಚುವ 58 ಸೂತ್ರಗಳು, ಪದಗಳು ಅಂದ್ರೆ ನುಡಿಗಳು. ಬಿತ್ತರಂಬಡಿದ ಸೂತ್ರಂಗಳು 5 ಸೂತ್ರಗಳದಾವ, 58 ನುಡಿಗಳವ ಅಂತ. ಇದು 4ನೇ ಸಂಧಿ ಮುಗೀತು ಅಂತಾರ. 5ನೇ ಸಂಧಿ ಅದು, ಈಗ 5ನೇ ಸಂಧಿ ಒಳಗ ಇವನ್ನ ಆನಂದಮಯ ಕೋಶ ಅನ್ನುವಂಥದ್ದು ಪೂರ್ತಿ ಒಂದು ಸಂಧಿ ಒಳಗೆ ಹೇಳ್ತಾರ. ಏನ್ ಅದನ್ನ ಮತ್ ನಾಳೆ ನೋಡ್ ವಿಷಯ, ನಾಳೆ 16 ನಾಳೆ ಸಾಯಂಕಾಲ ಅಲ್ಲಿ ಇರ್ಬೇಕನ್ರಿ. ಆಯ್ತು.
ಆಯ್ತಾಯ್ತು ನಾಳಿಂದನ ನೋಡಿ. ಇನ್ನು ಮುಂದ ಅವ್ರದ್ದು ಒಂದ್ 25 ದಿವಸ ಶಿಬಿರ ನಡೀತದೆ. ಅವರು ಇವತ್ತಿನ ಸೇವೆಯನ್ನ ಗುರುಪಾಲಕ ಸಿದ್ಧಾರ್ಥನ ಪಾಲಕ ಅರ್ಪಿಸಿ